ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ಗುರುವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ವೋಟಿಂಗ್ ಸಿಕ್ಕಾಪಟ್ಟೆ ಡ್ರಾಪ್ ಕೂಡ ಆಗಿದೆ. ಈ ಸತಿ ರಾತ್ರಿ ವೋಟಿಂಗ್ನಲ್ಲಿ ಯಾರು ವೋಟ್ ಎಲ್ಲಿರುತ್ತೆ, ಯಾರು ವೋಟ್ ಜಾಸ್ತಿ ಇದೆ, ಯಾರು ವೋಟ್ ಕಮ್ಮಿ ಇದೆ, ಬಾಟಮ್ ಸೆಕೆಂಡ್ನಲ್ಲಿ ಯಾರಿದ್ದಾರೆ, ಬಾಟಮ್ನಲ್ಲಿ ಯಾರಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಇವತ್ತು 6ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ನಿಮ್ಗಳಿಗೋಸ್ಕರ 6ನೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಅದಕ್ಕೋಸ್ಕರ ಅವರು ಲೈಕ್ ಮಾಡಿರಿ. ಲೈಕ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಪರ್ಸನ್ಸ್ಗಳಿಗೆ ರೀಚ್ ಆಗುತ್ತೆ. ಈ ವಾರ ನಡೆದಿರೋ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಧನುಷ್ ಅವರು ಗೆದ್ದು ಬಿಗ್ ಬಾಸ್ ಸೀಸನ್ 12ನ ಫಸ್ಟ್ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಡೀಟೇಲ್ ಆಗಿ ಯಾರು ಹೆಂಗೆ ಕ್ಯಾಪ್ಟನ್ ಆದ್ರು ಅಂತ ನೋಡಬೇಕಂದ್ರೆ ಲಾಸ್ಟ್ ವಿಡಿಯೋನ ಹೋಗಿ ಚೆಕ್ ಮಾಡಿರಿ. ಇವಾಗ ವೋಟಿಂಗ್ ಬರೋದಾದರೆ 5th ಸ್ಪಾಟ್ನಲ್ಲಿ ಈಗಲೂ ಕೂಡ ಧ್ರುವಂತವ್ರು ಇದ್ದಾರೆ. ಧ್ರುವಂತವ್ರಿಗೆ 16.3% ವೋಟಿಂಗ್ ಬಂದಿದೆ. ಸಂಜೆ 16.3 ಇತ್ತು, ಈಗೂ 16.3 ಇದೆ. ವೋಟಿಂಗ್ ಅಂತೂ ಒಂದು ವೋಟ್ ಬರ್ತಾ ಇಲ್ಲ ಧ್ರುವಂತವ್ರಿಗೆ. ಸಂಜೆಯಿಂದ ಇವಾಗರು ಇನ್ಯಾರು ವೋಟ್ ಹಾಕ್ತಾರೆ, ಟಾರ್ಚರ್ ಕೊಡ್ತಾ ಇದ್ರೆ. ಇವತ್ತು ನೋಡಿದಿರ್ತಾನೆ ಎಪಿಸೋಡ್ನಲ್ಲಿ ಅವನು ಏನೋ ರ್ಯಾಪ್ ಸಾಂಗ್ ಮಾಡ್ತಾ ಇದ್ರೆ, ಇಲ್ಲ ನನ್ನ ಹೆಸರು ಹೇಳ್ಬೇಡ, ಇವನ ಹೆಸರು ಹೇಳ್ಬೇಡ ಅಂದ್ಕೊಂಡು. ಇನ್ನು 4ನೇ ಸ್ಪಾಟಿಗೆ ಬರೋದಾದರೆ ಸ್ಪಂದನ ಸೋಮಣ್ಣವ್ರಿಗೆ 17% ವೋಟಿಂಗ್ ಬಂದಿದೆ. ಸಂಜೆ 7.3 ಇತ್ತು, ಈಗ 0.3% ಡೌನ್ ಆಗಿದೆ. ಇವಾಗ 17% ವೋಟ್ ಬಂದಿದೆ. ಇನ್ನು 3ನೇ ಸ್ಪಾಟಿಗೆ ಬರೋದಾದರೆ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವ್ರಿಗೆ 20% ವೋಟಿಂಗ್ ಬರ್ತೈತೆ. ಸಂಜೆ 19.8 ಇತ್ತು, ಈಗ 20 ಆಗಿದೆ. ಅಂದರೆ ಜಸ್ಟ್ 0.2% ವೋಟಿಂಗ್ ಬರ್ತಾಯಿದೆ. ರಾಶಿಕ್ ಅವ್ರಿಗೆ ಯಾಕೆ ವೋಟಿಂಗ್ 0.2% ಅಂದರೆ ಅಷ್ಟು ಕಮ್ಮಿ ವೋಟಿಂಗ್ ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ. ಟಾಸ್ಕ್ ಆಡಿದ್ದಾರೆ, ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ದಾರೆ, ಧನುಷ್ ಅವ್ರನ್ನ ಗೆಲ್ಲಿಸಿದ್ದಾರೆ. ಈ ವಾರ ಉತ್ತಮದಲ್ಲಿ ಅವ್ರದ್ದೇ ಜಾಸ್ತಿ ವೋಟ್ ಬರೋದು ಅನಿಸ್ತೈತೆ. ಯಾಕೆ ವೋಟ್ ಕಮ್ಮಿ ಬರ್ತೈತೋ ಗೊತ್ತಿಲ್ಲ. ಇನ್ನು ಸೆಕೆಂಡ್ ಸ್ಪಾಟ್ ಬರೋದಾದ್ರೆ ಅಶ್ವಿನಿ ಗೌಡ ಅವರಿದ್ದಾರೆ. ಅಶ್ವಿನಿ ಗೌಡ ಅವ್ರಿಗೆ 25.3% ವೋಟಿಂಗ್ ಬಂದಿದೆ. ಸಂಜೆ 25.9 ಇದೆ, ಅಂದರೆ 0.6% ವೋಟಿಂಗ್ ಡಿಕ್ಲೈನ್ ಆಗಿದೆ ಅಶ್ವಿನಿ ಗೌಡ ಅವ್ರಿಗೆ. ಇನ್ನು ಫಸ್ಟ್ ಸ್ಪಾಟ್ ಬರೋದಾದ್ರೆ ಧನುಷ್ ಅವರಿದೆ. ಧನುಷ್ ಅವ್ರಿಗೆ 28.5% ವೋಟಿಂಗ್ ಬಂದಿದೆ. ಸಂಜೆ 28.3 ಇತ್ತು, ಅವ್ರಿಗೂ ಜಸ್ಟ್ 0.2% ವೋಟಿಂಗ್ ರೈಸ್ ಆಗಿದೆ. ಗಾಯ್ಸ್, ಇವಾಗ ಧನುಷ್ ಅವರಿಗೆ ಮತ್ತು ಅಶ್ವಿನಿ ಅವರಿಗೆ ವೋಟಿಂಗ್ ಗ್ಯಾಪ್ ಬಂತು 3.2% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. ಇನ್ನು ಅಶ್ವಿನಿ ಗೌಡ ಅವ್ರಿಗೂ ಮತ್ತು ರಾಶಿಕಾ ಅವ್ರಿಗೂ 5.3% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. ಇನ್ನು ರಾಶಿಕಾ ಮತ್ತು ಸ್ಪಂದನ ಅವರಿಗೆ ಜಸ್ಟ್ 3% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. ಇನ್ನು ಸ್ಪಂದನ ಮತ್ತು ಧ್ರುವಂತ್ ಅವ್ರಿಗೆ 0.7% ವೋಟಿಂಗ್ ಡಿಫ್ರೆನ್ಸ್. ಈ ವಾರ ನಾನು ಹೇಳ್ತೀನಿ, ಈ ವಾರ ಸ್ಪಂದನ ಅವ್ರಿಗೆ ಎಷ್ಟೇ ಪರ್ಸೆಂಟು ವೋಟ್ ಜಾಸ್ತಿ ಆಗಲಿ ಕಮ್ಮಿ ಆಗಲಿ, ಈ ವಾರ ಸ್ಪಂದನ ಅವ್ರು ಆಚೆ ಹೋಗ್ತವ್ರೆ. ಧ್ರುವಂತಂತೂ ಹೋಗಲ್ಲ. ರಾಶಿಕಾ ಹೋದರೆ ಫಸ್ಟೇ ಸೂರಜ್ ಮತ್ತು ಮಾಳುನ ಕಳಿಸಿದ್ದಕ್ಕೆ ಫುಲ್ ನೆಗೆಟಿವಿಟಿ ಬಿಗ್ ಬಾಸ್ನ ಬೈತವ್ರೆ. ಇನ್ನು ರಾಶಿಕಾ ಈ ವಾರ ಚೆನ್ನಾಗಿ ಆಡಿದ್ಬಿಟ್ಟು ಟಾಸ್ಕಿಂದ ಈ ವಾರ ಟಾಸ್ಕೆಲ್ಲ ರಾಶಿಕಾ ಅವ್ರು ಚೆನ್ನಾಗಿ ಆಡಿ ವಾಪಸ್ ಮನೆಗೆ ಕಳಿಸಿದ್ರೆ ಇನ್ನೊಂದ್ಸತಿ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸ್ತೈತೆ. ಈ ವಾರ ಸ್ಪಂದನವ್ರು ಆಚೆ ಹೋಗ್ತಾರೆ. ಎಷ್ಟೇ ವೋಟ್ ಬರಲಿ, ಟಾಪ್ 1ಗೆ ಹೋಗ್ಬಿಡ್ಲಿ, ಸ್ಪಂದನವ್ರು ಈ ವಾರ ಆಚೆ ಹೋಗ್ತಾ ಇರ್ತಾರೆ ಅಷ್ಟೇ, ಫೈನಲ್. ಸರಿ, ಬೆಳಗ್ಗೆ 7 ಗಂಟೆಗೆ ಸಿಗೋಣ. ಶುಕ್ರವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟು ಏನು ಕತೆ ಏನಂತ.